ನೋಡಿ ಇವರೆಲ್ಲ ಹಿಂಗೆ ನನ್ನ ಮಲಿಕೊಳ್ಳೋಕ್ಕೆ ಬಿಡಲ್ಲ. ಇಲ್ಲಿ ಪಾಪು ಲೇ ಒಂಥರ ಅದೃಷ್ಟದ ಮನೆ ಅಂತಲೇ ನಾನು ಅನ್ಕೋತೀನಿ. ತುಂಬ ನಮಗೆ ಒಂದು ಅದೃಷ್ಟನ ತಂದು ಕೊಟ್ಟಿದೆ. ಲಕ್ಕಿ ಮನೆ ಅಂತಲೇ ಅನ್ಕೋತೀನಿ ನಾನು. ಖುಷ್ ಬಿಸ್ಕೆಟ್ ಬಿಸ್ಕೆಟ್ ಕಮ್ 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 ಬಿಸ್ಕೆಟ್ ಬರಲ್ಲ. ಚಿಚ್ಚಿ ಚಿಚ್ಚಿ ಕಮ್ 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 ಚಿಚ್ಚಿ ಅಂದರು ಇಲ್ಲ ಏನಿಲ್ಲ. ಇವರು ಪಾಪ ಇವ್ರ ಪರಿಸ್ಥಿತಿ ನೋಡೋಕ್ಕೆ ಬೇಜಾರಾಗುತ್ತೆ. ಅವರೆಲ್ಲ ಎಡೆಲೆ ಎಲ್ಲ ನೋಡ್ಕೊತಾ ಇದ್ದಾರೆ. ಓಕೆ ಓಕೆ. ನಮಗೆ ಏನೋ ನನಗಂತೂ ಇತ್ತೀಚೆಗೆ ಇವತ್ತಂತೂ ಸಿಕ್ಕಾಬಿಟ್ಟೆ ತಲೆ ಕೆಟ್ಟೋಗಿತ್ತು. ಜೊತೆಗೆ ಲೋ ಬಿ ಪಿ ಆಗಿ ಇವತ್ತು ಟಪ್ ಅಂತ ಬಿದ್ದಿದ್ದೆ. ಲೋ ಬಿ ಪಿನೂ ಕೂಡ ಆಗಿತ್ತು ಇವತ್ತು. ಏನಕ್ಕೆ ಅಂದರೆ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೊಬಿಟ್ಟಿದ್ದೀನಿ. ರಾಯರಿದ್ದಾರೆ. ಇವತ್ತು ಒಂದು ಇನ್ಸಿಡೆಂಟ್ ಆಯಿತು. ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದೆ. ಏನಪ್ಪ ಅಂತ ಅಂದರೆ ನಂದು ಬ್ಯಾಂಕ್ ಅಕೌಂಟು ಮತ್ತೆ ಲಾಕ್ ಮಾಡಿಬಿಟ್ಟಿದ್ದಾರೆ. ಲಾಕ್ ಯಾಕೆ ಮಾಡಿದ್ದಾರೆ ಅಂದರೆ ನಮ್ಮ ಮನೆ ಈಗ ಪ್ರೆಸೆಂಟ್ ಏನಿದ್ದೀವಿ ಈ ಮನೆ ಅವಧಿ ಮುಗೀತು. ಇವಾಗ ನಮ್ಮದು ಕ್ಲೋಸ್ ಆಯಿತು. ನಾವೀಗ ನೆಕ್ಸ್ಟು ಇಲ್ಲ ರಿನಿವಲ್ ಮಾಡಿಸ್ಕೋಬೇಕಾ ಏನೋ ಗೊತ್ತಾಗ್ತಿಲ್ಲ. ಒಂಥರ ಗೊಂದಲ ಆಗಿಬಿಟ್ಟಿದೆ. ಇಲ್ಲಿ ಇರಬೇಕಾ ಇರಬಾರ್ದಾ ಅನ್ನೋದು. ನಮಗಂತೂ ಇದೊಂಥರ ಅದೃಷ್ಟದ ಮನೆ ಅಂತಲೇ ನಾನು ಅನ್ಕೋತೀನಿ. ತುಂಬ ನಮಗೆ ಒಂದು ಅದೃಷ್ಟನ ತಂದು ಕೊಟ್ಟಿದೆ. ಲಕ್ಕಿ ಮನೆ ಅಂತಲೇ ಅನ್ಕೋತೀನಿ ನಾನು. ನಮಗೆ ಯಾವ ಮನೆಯೂ ಅಷ್ಟು ನಮಗೊಂದು ಒಳ್ಳೆಯದಾಗಿರಲಿಲ್ಲ. ಈ ಮನೆಯಲ್ಲಿ ಆದಷ್ಟು ಒಂದು ಪಾಸಿಟಿವ್ ಎನರ್ಜಿ ಆಗ್ಬೋದು, ಪಾಸಿಟಿವ್ ಆಗ್ಬೋದು, ನಮಗಷ್ಟು ಚೆನ್ನಾಗಿ ಆಗಿ ಬಂದಿದೆ. ನಾವು ಇಡೀ ದಿನ ಮನೆ ಒಳಗಡೆನೇ ಇರ್ತೀನಿ ನಾನು. ಯಾವತ್ತಿಗೂ ನಮ್ಗೆ ಆ ಬೇಜಾರು ಎಲ್ಲರೂ ಹೋಗಬೇಕು ಹಂಗೆ ಅನಿಸೋದು ಇಲ್ಲ. ಟಿ ವಿಯನ್ನು ಕೂಡ ನಾವು ಹಾಕೋದೇ ಇಲ್ಲ. ತುಂಬ ಕಮ್ಮಿ ಟಿ ವಿ ಹಾಕೋದು ಕೂಡ. ಆದ್ರೂ ಓಕೆ, ಮನೆ ತುಂಬ ಚೆನ್ನಾಗಿದೆ. ಬಟ್ ಆದರೆ ಈಗ ಓನರು ಏನು ಹೇಳ್ತಿದ್ದಾರೆ ಅಂದರೆ ಮನೆ ಖಾಲಿ ಮಾಡಿ ಅಂತ. ಈಗ ಖಾಲಿ ಮಾಡಿ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಸ್ವಂತ ಮನೆಗೆ ಹೋಗ್ತೀವ ಇಲ್ಲ ಬಾಡಿಗೆ ಮನೆಗೆ ಹೋಗ್ತೀವ, ಅದೆಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲ. ರಾಯರಿಗೆ ಬಿಟ್ಟಿದ್ದು. ಇದು ಏನಾಗುತ್ತೆ ಅನ್ನೋದು ಒಂದು ಇದಾಗ್ಬಿಟ್ಟಿದೆ, ಕನ್ಫ್ಯೂಸ್ ಆಗಿಬಿಟ್ಟಿದೆ ನಮಗೆ. ಏನು ಅಂತಲೇ ಗೊತ್ತಾಗ್ತಾಯಿಲ್ಲ. ಈಗ ಇಲ್ಲಿ ಖಾಲಿ ಮಾಡಲೇಬೇಕು. ಇವಾಗ ಎಲ್ಲಿ ಹೋಗ್ತೀವಿ ಅಂತ ನನಗೆ ಗೊತ್ತಿಲ್ಲ. ದೇವರಿಚ್ಛೆ ರಾಯರಿಚ್ಛೆ ನಮ್ಮನ್ನು ಬಾಡಿಗೆ ಮನೆಗೆ ಕಳಿಸ್ತಾರೋ ಸ್ವಂತ ಮನೆಗೆ ಕಳಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಇಲ್ಲೇ ಏನಾದರೂ ನಮಗೆ ಋಣ ಇದೆ ಅಂದರೆ ಖಂಡಿತ ನಾವಿಲ್ಲೇ ಇರ್ತೀವಿ. ಋಣ ಇಲ್ಲ ಅಂದರೆ ಇದ್ದಿದ್ದಷ್ಟು ದಿನ ಏನೋ ಋಣ ಅಷ್ಟೇ ಅಂದ್ಕೊಂಡು ನಾವು ಹೋಗಬೇಕು. ಏನೋ ಗೊತ್ತಿಲ್ಲ, ಸಡನ್ನಾಗಿ ಅವರು ಹೇಳ್ತಾರೆ ಖಾಲಿ ಮಾಡಿ ಅಂತ. ಖಾಲಿ ಮಾಡಿ ಅಂದರೆ ಇವಾಗ ಆಲ್ರೆಡಿ ನಾವು ಬಂದು ಮಿನಿಮಮ್ ಅಂದರೆ 9 ವರ್ಷ ಆಯಿತು. 9 ವರ್ಷದಿಂದನೂ ಕೂಡ ಇದೇ ಮನೇಲಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ವಿ. ಹಂಗಂಗೆ ಇವಾಗ ಏನಾಗಿದೆ ಅಂದರೆ ಅವರು ಸ್ವಲ್ಪ ಫೈನಾನ್ಸಲ್ಲಿ ಒಂದು ಸ್ವಲ್ಪ ಇದಾಗಿದ್ದಾರೆ. ಹಾಗಾಗಿ ಏನೋ ಬಜೆಟ್ ಜಾಸ್ತಿ ಮಾಡೋಕ್ಕೆ ಸ್ವಲ್ಪ ಯೋಚನೆ ಮಾಡಿದ್ದಾರೆ, ಈ ಮನೆಗೆ ಜಾಸ್ತಿ ಮಾಡೋಕ್ಕೆ. ಹಂಗಾಗಿ ನೋಡಬೇಕು ಏನಾಗುತ್ತೋ ಅಂತ. ಒಟ್ಟಿನಲ್ಲಿ ಬಾಡಿಗೆಗೆ ಹೋಗ್ತೀವೋ ಸ್ವಂತ ಮನೆಗೆ ಹೋಗ್ತೀವ ಇಲ್ಲ ಇಲ್ಲೇ ಬಿದ್ದಿರ್ತೀವೋ ಗೊತ್ತಿಲ್ಲ. ನಮ್ಮದೇನೂ ಇಲ್ಲ ಡಿಸೈಡು, ನಮ್ಮ ಗುರುಗಳದೇ ಡಿಸೈಡು. ನಮ್ಮ ಗುರುಗಳು ಎಲ್ಲಿ ಕರ್ಕೊಂಡೋಗಿ ನಮ್ಮನ್ನು ಬಿಡ್ತಾರೋ ಅಲ್ಲಿಗೆ ನಾವು ಹೋಗ್ತಾ ಇರ್ತೀವಿ ಅಷ್ಟೇ. ನಾನು ಯಾವುದನ್ನು ಕನಸು ಕಾಣ್ತಿಲ್ಲ ನಮಗೆ ಸ್ವಂತ ಮನೆ ಬೇಕು ಅಂತೇನಿಲ್ಲ. ಯಾಕೆ ಅಂದರೆ ನಾನು ಮೊದಲೇ ಹೇಳಲ್ವಾ, ಸಾಲ ಮಾಡಿ ತುಪ್ಪ ತಿನ್ನಲ್ಲ, ಸಾಲ ಮಾಡ್ಕೊಂಡು ಸೋಕೆ ಮಾಡಲ್ಲ. ಸಾಲ ಮಾಡಿಕೊಂಡು 3 ಗಂಟೆಗೆ ಸಾಲ ಇದ್ರೂ ಕೂಡ ನಾವು ತಲೆ ಎತ್ಕೊಂಡು ಹೋಗಲ್ಲ. ಯಾಕೆಂದರೆ ಸಾಲ ಇಟ್ಕೊಂಡ್ರೆ ಒಬ್ಬೊಬ್ಬರು ಒಂದೊಂದು ಮಾತಂತಾರೆ. ಯಾಕೆ ಬೇಕು. ಹಾಗಾಗಿ ಸಾಲ ಇಲ್ಲಾಂದರೆ ರಾಜರಷ್ಟೇ ತಲೆ ಎತ್ಕೊಂಡು ತಿರುಗಾಡ್ಬೋದು, ಆರಾಮಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು. ಹೊತ್ತು ತಿಂದರೂ ನೆಮ್ಮದಿಯಾಗಿ ತಿನ್ಬೋದು. ಸಾಲ ಅಂದರೆ ನನಗೆ ನಿಜವಾಗ್ಲೂ ಭಯ ಆಗಿಬಿಟ್ಟಿದೆ. ಸಾಲದ ಸವಾಸಕ್ಕಂತೂ ನಾವು ಹೋಗೋದೇ ಇಲ್ಲ. ಯಾರಿಗಾದ್ರೂ 10 ರೂಪಾಯಿ ಕೊಡಬೇಕು ಅಂದರೆ ಅದು ಕೊಡೋ ತನಕ ನಮಗೆ ಸಮಾಧಾನವೂ ಇರಲ್ಲ. ಹಾಗೆ ಇವಾಗ ನಮಗೆ ಈ ಥರ ಪರಿಸ್ಥಿತಿ ಇದೆ. ಏನಾಗುತ್ತೆ ಏನೋ ಗೊತ್ತಿಲ್ಲ. ನಮ್ಮ ರಾಯರ ಇಚ್ಛೆ. ನಾವೆಲ್ಲೋಗಿ ಸೇರಬೇಕು, ಏನು ಮಾಡಬೇಕು ಅನ್ನೋದು ಅವರು ಡಿಸೈಡ್ ಮಾಡ್ಕೋತಾರೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ.
ಹಂಗೆ ಇವತ್ತು ಒಂದು ಸ್ವಲ್ಪ ಎಲ್ಲ ಟೆನ್ಷನ್ ಮಾಡ್ಕೊಬಿಟ್ಟೆ, ಸಿಕ್ಕಾಬಿಟ್ಟೆ. ಎಲ್ಲೋಗೋದು ಏನೋ, ಈ ಕಡೆ ಎಲ್ಲ ತುಂಬ ಬೇರೆ ಕಡೆ ಹೋದರೆ ಒಳ್ಳೆ ಮನೆಗಳು ಸಿಗುತ್ತೆ. ಬಟ್ ನಮಗೆ ಏರಿಯಾ ಅಡ್ಜಸ್ಟಬಲ್ ಆಗಿದೆ, ಏರಿಯಾ ಎಲ್ಲ ತುಂಬ ಚೆನ್ನಾಗಿದೆ. ನಮಗೆ ಏನಾದ್ರು ಎಮರ್ಜೆನ್ಸಿ ಅಂದರೆ ಇಲ್ಲೆಲ್ಲ ಹತ್ರದಲ್ಲೇ ಸಿಗುತ್ತೆ. ಹಾಗಾಗಿ ಒಂದು ಇದಾಯಿತು ನನಗೆ. ಈ ಮನೆ ಸ್ಟಾರ್ಟಿಂಗ್ ನಾವು ಬಿಲ್ಡಿಂಗ್ ಕಟ್ಟಿದಾಗ ಬಂದಿದ್ದು ಈ ಮನೆಗೆ. ಆವತ್ತಿಂದ ಇವತ್ತವರೆಗೂ ಒಂಥರ ಚೆನ್ನಾಗಿದೆ ಮನೆ. ಒಂದು ಸ್ವಲ್ಪ ದಿವಸ ಸ್ಟಾರ್ಟಿಂಗಲ್ಲಿ ಒಂಚೂರು ಬೇಜಾರು ಅನಿಸ್ತು. ಆಮೇಲೆ ಹೋಗ್ತಾ 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 ಕಂಪ್ಲೀಟ್ ಆಗಿದೆ. ತುಂಬ ಜನ ಕೇಳ್ತಾಯಿದ್ರಿ ಸ್ವಂತ ಮನೆನಾ ಅಂತ. ಇಲ್ಲಪ್ಪ, ಬಾಡಿಗೆ ಮನೆ, ಸ್ವಂತ ಮನೆ ಇಲ್ಲ. ನಮ್ಮ ಸ್ವಂತ ಮನೆ ನನಗಂತೂ ಸ್ವಂತ ಮನೆ ಅದೃಷ್ಟ ಇದೆಯಲ್ವೋ ಗೊತ್ತಿಲ್ಲ. ನೋಡೋಣ, ರಾಯರಿಚ್ಛೆ. ಹಂಗೇನಾರು ಆಯಿತು ಅಂದರೆ ಖಂಡಿತ ನಿಮಗೆ ವಿಷಯನ ತಿಳಿಸ್ಕೊಡ್ತೀನಿ. ಸ್ವಂತ ಮನೆ ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ, ನಮಗೂ ಒಂದು ಸ್ವಂತ ಮನೆ ಬೇಕು ಅಂತ. ಆದರೆ ಸಾಲ ಎಲ್ಲ ಮಾಡಬೇಕು, ಎಲ್ಲ ಸಿಕ್ಕಾಬಿಟ್ಟೆ, ಎಲ್ಲ ಮುಂದೆ ಕಮಿಟ್ಮೆಂಟು ಜಾಸ್ತಿ ಮಾಡ್ಕೊಬಿಟ್ರೆ ಕಷ್ಟ ಆಗ್ಬಿಡ್ತಲ್ವಾ. ಕಮಿಟ್ಮೆಂಟ್ಗಳನ್ನ ನಾವು ಜಾಸ್ತಿ ಮಾಡ್ಕೋಬಾರ್ದು, ಕಮ್ಮಿ ಮಾಡ್ಕೋಬೇಕು. ನಮಗೇನು ಯಾವುದೇ ರೀತಿ ₹1 ಸಾಲ ಅಂತ ನಾವೇನು ಇಟ್ಕೊಂಡಿಲ್ಲ. ಸಾಲ ಇದೆ ತಡೆಯಪ್ಪ ಅನ್ನೋಕ್ಕೆ. ಆದಷ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ತಾ ಇದ್ದೀವಿ. ಕೆಲವ್ರಿಗೆಲ್ಲ ಒಂದಷ್ಟು ಜನಕ್ಕೆ ನಂಬಿ ಮೋಸ ಹೋದ್ವಿ ದುಡ್ಡು ಕೊಟ್ಟು. ಹಂಗಾಗಿ ಅದೆಲ್ಲ ಒಂದು ಸ್ವಲ್ಪ ಸಾಲಗಳಿತ್ತು, ಅದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡ್ವಿ. ಹಂಗೇನಿಲ್ಲ ಸಾಲ ಪಾಲ ಅಂತ ಏನಿಲ್ಲ, ಇರುವಷ್ಟಿಗೆಲ್ಲ ಓಕೆ. ನಮ್ಮಮ್ಮಂಗೆ ಒಂದು 6 ಲಕ್ಷ ಸಾಲ ಮಾಡ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹೆಂಗೋ ಕ್ಲಿಯರ್ ಮಾಡ್ಕೊಂಡ್ವಿ. ನಾನು ಮತ್ತು ನನ್ನ ಮಗಳಿಬ್ಬರು ದುಡಿತೀವಿ. ಹಂಗಾಗಿ ಏನೋ ಸ್ವಲ್ಪ ಓಕೆ ನಡೀತಾ ಇದೆ. ಯೂಟ್ಯೂಬಿಂದ ಸ್ವಲ್ಪ ಪೇಮೆಂಟ್ ಬರುತ್ತೆ, ಅದು ಎಲ್ಲ ಅಡ್ಜಸ್ಟಬಲ್ ಆಗ್ತಾಯಿದೆ. ಸಾಕು, ಹೆಂಗೋ ಇವಾಗ ಸದ್ಯಕ್ಕೆ ನಾವು ಸಮಾಧಾನದಿಂದ ಇದ್ದೀವಿ, ಚೆನ್ನಾಗಿದ್ದೀವಿ ಅಂತ. ಆತ್ಮಕ್ಕೆ ತೃಪ್ತಿ ಆಗೋ ಥರ ಇರಬೇಕು. ಅಯ್ಯೋ ಸಾಕಪ್ಪ ಚೆನ್ನಾಗಿದ್ದೀವಿ ಅಂತ. ಹೊಟ್ಟೆಗೆ ಊಟ ಮಾಡಿದಾಗ ಒಂದು ತಟ್ಟೆ ಊಟ ಹಾಕೋತೀವಿ, ನಮ್ಗೆ ಎಷ್ಟು ಬೇಕಷ್ಟು ತಿಂದು ಸಮಾಧಾನದಿಂದ ಇರ್ತೀವಲ್ಲ, ಅದೇ ಥರ. ಇಲ್ಲ ಅಂದರೆ ಅಷ್ಟೇ, ಆಮೇಲೆ ಕತೆ ಎಲ್ಲ ಜೀವನ. ಹಂಗಾಗಿ ನೋಡೋಣ ಎಲ್ಲಿ ಏನಾಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ನಾಳೆ ಒಂದು ಮನೆ ನೋಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಮನೆ ನಮಗೆ ಅದೇನೋ ಗೊತ್ತಿಲ್ಲ, ಎಲ್ಲಿ ಹೊಂದ್ಕೊಂಡಿರ್ತೀವೋ ಅಲ್ಲೇ ಅಡ್ಜಸ್ಟಬಲ್ ಆಗಿಬಿಟ್ಟಿರ್ತೀವಿ. ಮತ್ತು ಬೇರೆ ಕಡೆ ಹೋಗ್ಬೇಕಂದ್ರೆ ತಲೆ ಕೆಟ್ಟೋಗುತ್ತೆ. ಈಗೂ ಹಂಗೆ ಆಗಿದೆ. ನೋಡೋಣ, ರಾಯರಿಚ್ಛೆ ಅಷ್ಟೇ, ನಂದೇನೂ ಇಲ್ಲ, ನಮ್ಮದು ಅಂತ ಏನಿಲ್ಲ, ರಾಯರಿಚ್ಛೆ. ಭಗವಂತ ಏನಾದರೂ ಕರುಣಿಸಿದ್ರೆ, ಕಣ್ಬಿಟ್ರೆ ಸ್ವಂತ ಮನೆ, ಕಣ್ಬಿಟ್ಟಿಲ್ಲ ಅಂದರೆ ಬಾಡಿಗೆ ಮನೆ ಅಷ್ಟೇ. ನೀವು ನನಗೆ ಕಮೆಂಟ್ ಮಾಡಿ, ನಾವು ಬಾಡಿಗೆ ಮನೇಲೇ ಇರ್ತೀವ, ಸ್ವಂತ ಮನೆಗೆ ಹೋಗ್ತೀವ ಅಂತ. ನೋಡೋಣ, ಅತಿ ಹೆಚ್ಚು ಯಾವ್ದು ಬರುತ್ತೆ ಅಲ್ಲಿಗೆ ಹೋಗ್ತೀವಿ. ಬಾಡಿಗೆ ಮನೆ ಅಂತ ಹಾಕೋರೆ ಬಾಡಿಗೆ ಮನೆಯಲ್ಲಿ ಕಮೆಂಟ್ ಜಾಸ್ತಿ ಬಂದರೆ ಬಾಡಿಗೆ ಮನೆ, ಏನಾದರೂ ಸ್ವಂತ ಮನೆ ಅಂದರೆ ಸ್ವಂತ ಮನೆ, ಹಾಗೆ ಯಾವ ಮನೆ ಆ ಮನೆ. ಅಪ್ಪ, ಇನ್ನೂ ನಿದ್ದೆ ಮಾಡಿಲ್ಲ, ಇವಾಗ ನಿದ್ದೆ ಮಾಡಬೇಕು. ನೋಡೋಣ ನಾಳೆ ಏನಾಗುತ್ತೆ ಏನೋ ಡಿಸೈಡ್ ಮಾಡಿಬಿಟ್ಟು ಫೈನಲ್ ಮಾಡಲೇಬೇಕು. ತುಂಬ ಲೇಟ್ ಮಾಡಿದ್ರೆ ಕಷ್ಟ ಆಗಿಬಿಡುತ್ತೆ, ಏನೋ ಗೊತ್ತಿಲ್ಲ. ಇನ್ನೇನಿಲ್ಲ, ಎಲ್ಲ ನಾನೇ ಶ್ರಮ ಬೀಳಬೇಕು, ನಾನೇ ಹೋಗಬೇಕು. ಒಂದು ಮನೆ ನೋಡಬೇಕು ಅಂದರೆ ಹೋಗಬೇಕು, ಒಂದು ಬ್ಯಾಂಕ್ ಕೆಲಸ, ವ್ಯವಹಾರ. ಅಯ್ಯೋ ದೇವರೇ, ಹೆಂಗಿದೆ ಅಂದರೆ ತಲೆ ತುಂಬ ಕೆಲಸ, ಕೈ ತುಂಬ ಕೆಲಸ ಅಂತಾರಲ್ಲ, ಹಂಗೆ ತಲೆ ತುಂಬ ಕೈ ತುಂಬ ಕೆಲಸಗಳು ಇದ್ದಂಗೆ ಇದೆ. ಅದಕ್ಕೆ ನೋಡೋಣ, ಆಲ್ರೆಡಿ ಒಂದಷ್ಟು ಬಂದಿದೆ ರಿಕ್ವೈರ್ಮೆಂಟು. ಅದರಲ್ಲಿ ಯಾವುದಾಗುತ್ತೆ ಅದು ನೋಡ್ಕೊಳ್ಳೋದಷ್ಟೇ. ಅಡ್ಜಸ್ಟಬಲ್ ಏನು ಮಾಡೋಕ್ಕಾಗಲ್ಲ. ಅಪ್ಪ ಹಾಕಿದ ಆಲದ ಮರ ಅಂತ ಇಲ್ಲೇ ನಾವು ಇರೋಕ್ಕೂ ಆಗಲ್ಲ. ಹಾಗಾಗಿ ನಮ್ಮದು ಒಂದು 2 ಥರ ಯೋಚನೆ ಇದೆ. ನೋಡೋಣ, ದೇವರು ಯಾವುದನ್ನು ಕೊಡ್ತಾರೆ ಅದನ್ನು ತೊಗೋತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ರಾಘವೇಂದ್ರ ಸ್ವಾಮಿಗಳ ಅಪ್ಪಣೆ, ರಾಯರ ಹತ್ರ ಹೂವು ಇಟ್ಟು ನಾನು ಕೇಳ್ತೀನಿ. ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೂ ಅಷ್ಟೇ, ಹೂವು ಇಟ್ಬಿಟ್ಟು ಕೇಳ್ತೀನಿ. ಹೂವು ಕೊಟ್ಟರೆ ಮಾತ್ರ ವ್ಯವಹಾರ, ಇಲ್ಲಾಂದರೆ ಅವ್ರು ನಾನು ಕೊಡಲಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ನಾವು ಹೋಗಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ರಾಯರನ್ನ ಕೇಳಿದೆ.
ಸುಮಾರು ತಪ್ಪುಗಳನ್ನ ಮಾಡಿ ಆ ತಪ್ಪಿಗೆಲ್ಲ ಅನ್ಬಾರ್ದು ಮಾತೆಲ್ಲ ಅನ್ಸ್ಕೊಂಡಿದ್ದೀವಿ. ಅದಕ್ಕೆ ಮತ್ತೆ ಈ ತಪ್ಪೆಲ್ಲ ಮಾಡೋಕ್ಕೆ ಹೋಗಲ್ಲ. ಏನಿದ್ರು ರಾಯರ ಹತ್ರ ಹೂವು ಇಡ್ತೀನಿ, ಅವ್ರು ಹೂವು ಕೊಟ್ಟರೆ ಮಾತ್ರ, ಇಲ್ಲ ಅಂದರೆ ನಮ್ಮ ಪ್ರಾಣಿಗೂ ಅದರಿಂದ ನಮಗೇನೋ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಾವು ಹೋಗಲ್ಲ. ಯಾಕೆಂದರೆ ನನಗೆ ರಾಯರು ಗುರುಗಳು ಮತ್ತು ತಂದೆ ತಾಯಿ ಸ್ಥಾನದಲ್ಲ ಅವ್ರು ನಮಗಿದ್ದಾರೆ. ಅದಕ್ಕೋಸ್ಕರ ಅವ್ರು ಅಪ್ಪಣೆ ಕೊಟ್ಟರೆ ಮಾತ್ರ ನಾನು ಮಾಡ್ತೀನಿ, ಅಪ್ಪಣೆ ಕೊಟ್ಟಿಲ್ಲ ಅಂದರೆ ಮಾಡಲ್ಲ. ಈ ಮನೆ ವಿಷಯಕ್ಕೂ ಕೇಳಿದ್ದೀನಿ ಹೂವನ, ನೋಡೋಣ. 2 ಥರ ಬಂದಿದೆ ರಿಸಲ್ಟು. ಅದು ಯಾವ ಥರ ಯಾವ್ದು ಆಯ್ಕೆ ಅಂತ ನನಗೆ ಗೊತ್ತಿಲ್ಲ. ಅವರು ಪ್ರಸಾದನ ಕೊಟ್ಟಿರ್ತಾರೆ, ಆದರೆ ನಮ್ಮ ಆಯ್ಕೆ ಇರುತ್ತೆ ಅಷ್ಟೇ. ನಾವು ಅದನ್ನು ಯಾವ ರೀತಿ ತೊಗೋತೀವೋ ಬಿಡ್ತೀವೋ ಅದು ನಮಗೆ ಬಿಟ್ಟಿತ್ತು. ಆಲ್ರೆಡಿ 1 ಗಂಟೆ ಆಯಿತು, ಇವಾಗ ಮಲ್ಕೋಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಪೋರ್ಟ್.